ಡಿಸ್ಟ್ರಿಬ್ಯೂಟರ್ ಕೇಳ್ತಿದ್ರು, ಅಲ್ಲ ಮೇಡಮ್ ಮೀನಾಕ್ಷಮ್ಮ ಅವರೇ, ಇದು ನೀವು ಹಳೆ ಹೀರೋಗಳು ಅಥವಾ ಹೊಸ ಹೆಸರಿರೋನ್ನ ಹಾಕ್ಕೊಂಡ್ರೆ ಸೇಲ್ ಆಗುತ್ತೆ, ನಿಮ್ಮ ಯಜಮಾನ್ರು ಯಾಕೆ ಬರೀ ಎಲ್ಲರೂ ಹೊಸಬ್ರಿಗೆ ಚಾನ್ಸ್ ಕೊಡ್ತಾರೆ ಅಂದರು. ನನಗೆ ಅಂಬರೀಷ್ ಅಣ್ಣ ಒಂದ್ಸರಿ ಹೋದಾಗ, ಅಣ್ಣ ನಂಗೆ ಡೇಟ್ ಬೇಕು ಅಂದೆ. ಇಷ್ಟಿನ ತನಕ ನಿಮ್ಮ ಯಜಮಾನ್ರಿಗೆ ನಾನು ಕಣ್ಣೇ ಕಾಣಿಸಿರ್ಲಿಲ್ಲ ಅಂತ ನಕ್ಕರು. ನಾವು ಯಜಮಾನ್ರಿಗೆ ಕಂಡಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಸ್ವಲ್ಪ ದಬಾಯಿಸಿ ಮಾತಾಡ್ತಿದ್ದೆ ಜಾಸ್ತಿ ಅವ್ರಿಗೆ. ನನಗೆ ಕಾಣಿಸ್ತಾ ಇದ್ದೀರಾ, ನನಗೆ ಡೇಟ್ ಕೊಡಿ. ಸೊ ನಮ್ಮ ಜಯರಾಮ್ ಸರ್ ನಿರ್ಮಾಪಕರ ನಿರ್ದೇಶಕ 100%. ಹೌದು. ಅರುಣರಾಗ ಸಿನಿಮಾಗೆ ನಮ್ಮ ಮೀನಾಕ್ಷಮ್ಮ ಅವರು ನಿರ್ಮಾಪಕರ ಕುರ್ಚಿಗೆ ಬಂದಿದ್ದು ಹೇಗೆ? ನೂರೊಂದು ನೆನಪು. ಎಡಿಟಿಂಗ್ ಕೆಲಸದಲ್ಲಿದ್ದವರು ಈ ತರ ಈ ಡೈರೆಕ್ಷನ್ ಕಡೆಗೆ ಬಂದಿದ್ದು ಹೇಗೆ? MR ವಿಠಲ್ ನೋಡಿದ್ರಲ್ವಾ, ನಾನು ಅವ್ರ ಹತ್ರ ಕೆಲಸ ಕಲಿಬೇಕು ಅಂತ ಬಂದ್ರು. ಬಂದ ಮೇಲೆ ಅವರು ಹಾಗೆ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿದ್ದಾಗ ಅವರು, ಇಲ್ಲಪ್ಪ ನಾನು ಇನ್ನು ಜಾಸ್ತಿ ಮಾಡೋಕ್ಕಾಗಲ್ಲ, ನನಗೂ ಪಿಕ್ಚರ್ ಬರ್ತಾ ಇಲ್ಲ, ಒಂದು ವರದಕ್ಷಿಣೆ ಅಂತ ಒಂದು ಪಿಕ್ಚರ್ ಮಾಡಿದರು. ಅವೆಲ್ಲ ಮಾಡುವಾಗ ಇನ್ನೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಅದು. ಆಗ ಜರಾಮ್, ನೀನು ಯಾವುದಾದ್ರೂ ಬೇರೆ ಪಿಕ್ಚರ್ ನೋಡ್ಕೋ, ನಾನು ಜಾಸ್ತಿ ಮಾಡ್ತಾಯಿಲ್ಲ, ನಿನಗೂ ಫ್ಯಾಮಿಲಿ ಇದೆ ಅಂತೆಲ್ಲ ಹೇಳಿದ್ಮೇಲೆ ಒಬ್ಬರು ರಾಮಣ್ಣ ಅಂತ ಚಿಕ್ಕಪೇಟೆಯವರು ಒಂದು ಇದು ಮರಳು ಸರಪಣಿಗೆ ಒಂದು ಮಾಡಿಕೊಟ್ರು. ಅಶೋಕ್ ಅವರು, ಕಲ್ಯಾಣ್ ಕುಮಾರ್, ಸುಂದರ್ ಕೃಷ್ಣ ಅರಸು. ಅದು ಡೈರೆಕ್ಟರ್ ಫಸ್ಟ್ ಪಿಕ್ಚರ್ ಮರಳು ಸರಪಣಿ, ಒಬ್ಬ ನಿರ್ದೇಶಕರಾಗಿ. ಹೌದು. ಅಂದ್ರೆ 50 days ಹೋಯ್ತು ಪಿಕ್ಚರ್. ಹೌದು. ಓಕೆ ಓಕೆ. ನಿಮಗೆ ಮದುವೆ ಆಗಿತ್ತಮ್ಮ ಅವಾಗ? ಮದುವೆ ಆಗಿತ್ತು ನಂಗೆ 1975 ಗೆಂಡೆ ತಿಮ್ಮ ತೆಗಿಯುವಾಗಲೇ ಮದುವೆ ಆಗಿತ್ತು. ಅಂದ್ರೆ ಜಯರಾಮ್ ಸರ್ ಡೈರೆಕ್ಟರ್ ಆಗಕ್ಕೆ ಮುಂಚೆನೇ ಮದುವೆ ಆಗಿತ್ತು? ಹೌದು. ಓಕೆ ಓಕೆ. ಅಸೋಸಿಯೇಟ್ ಆಗಿದ್ರು. ಅಂದ್ರೆ ಆ ಟೈಮಲ್ಲಿ ಅದೇ ಮೊದಲನೇ ಸಿನಿಮಾ ನಿರ್ದೇಶನ ಮಾಡೋದು ಮರಳ ಸರಪಣಿ, ನೀವು ಮದುವೆ ಆಗಿದ್ರಿ ಅಂತ ಹೇಳಿದ್ರಿ. ಅಂದ್ರೆ ಡೈರೆಕ್ಟರ್ ಸರ್ ಹೇಗಿರೋರು? ಅಂದ್ರೆ ಸಿನಿಮಾ ಬಗ್ಗೆ ಮನೆಯಲ್ಲಿ ಅವತ್ತಿನ ದಿವಸದಲ್ಲಿ ಅವ್ರ ಮೊದಲನೇ ಸಿನಿಮಾ ಅಂತ ಬಂದಾಗ ಎಷ್ಟು ಆತಂಕದಲ್ಲಿರೋರು, ಎಷ್ಟು ಸಂಭ್ರಮದಲ್ಲಿರೋರು? ಹೌದು, ತುಂಬಾ ಭಯ. ವಿತ್ ಸ್ಕ್ರಿಪ್ಟು, ಡೈಲಾಗು ಪ್ಲಸ್ ಸೆನ್ಸಾರ್ ಸ್ಕ್ರಿಪ್ಟು ಸಹ ಡೈರೆಕ್ಷನ್ ದುಡ್ಡಲ್ಲೇ ಒಪ್ಕೊಂಡ್ಬಂದಿದ್ರು ಅವತ್ತು. ಎಲ್ಲ ಸೇರಿ 10,000 rupees. ಹೌದು. ಡೈಲಾಗು, ಸ್ಕ್ರಿಪ್ಟು, ಸೆನ್ಸಾರ್ ಸ್ಕ್ರಿಪ್ಟು, ಎಡಿಟ್ ಅಂದ್ರೆ ಜೊತೆನಲ್ಲಿ ಫಸ್ಟ್ ಕಾಪಿ ಬರೋವರೆಗೂ 10,000ಗೆ ಇಷ್ಟು 1 ವರ್ಷ ಕೆಲಸ ಮಾಡಿದ್ರು ಸರ್. ಎಡಿಟರ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ದು ಅವರು. ಆಮೇಲೆ ಎಡಿಟರ್ ಆಗಿ ಯಾವ ಪಿಕ್ಚರ್ ಅವ್ರ ಡೈರೆಕ್ಷನ್ ಅವರೇ ಎಡಿಟ್ ಮಾಡ್ತಿದ್ರು, ಬಟ್ ಅವ್ರ ಹೆಸರು ಹಾಕೊಳ್ತಿರ್ಲಿಲ್ಲ. ಯಾಕೆಂದ್ರೆ ಅಲ್ಲಿ ಜಾಸ್ತಿ ಸ್ಟಾಕ್ಸ್ ಎಲ್ಲ ಬರ್ತಿತ್ತಲ್ವ, ಅದನ್ನ ಎಡಿಟ್ ಮಾಡೋದು ಅದೆಲ್ಲ ತುಂಬಾ ಕೆಲಸ ಇರುತ್ತೆ. ಆರ್ಡರ್ ಮಾಡೋದು ಅದನ್ನ ಮಾಡಕ್ ಕೂತ್ರೆ ಇನ್ನು ಡೈರೆಕ್ಷನ್ ಕಡೆ ಗಮನ ಹೋಗ್ಬಿಡುತ್ತೆ, ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತಿದ್ರು, ಸ್ಕ್ರಿಪ್ಟ್ ಕಡೆ ಗಮನ ಕೊಡೋದ್ರಿಂದ ಅದನ್ನ ಕಡಿಮೆ, ಅಂದ್ರೆ ಎಡಿಟಿಂಗ್ ಕುತ್ಕೊಳ್ಳೋರು. ಈಗ ಒಬ್ಬ ದೊಡ್ಡ ಎಡಿಟರ್ ಹತ್ರ ಇದ್ದವ್ರನ್ನ ಇಂಡಿಪೆಂಡೆಂಟ್ ಮಾಡಿದ್ರು. ಅವ್ರ ಹತ್ರ ಕೇಳಿದ್ರು ಕರೆಕ್ಟಾಗಿ ಕುತ್ಕೊಂಡು ಎಷ್ಟು ಜಯರಾಮ್ ಸರ್ ವರ್ಕ್ ಮಾಡ್ತಿದ್ರು ಅಂತ. ಅವರು ರಂಜಿತಾ ರೆಡ್ಡಿ ಅಂತ ಒಬ್ಬರಿದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸುಮಾರು ನಾನು ಹೇಳ್ತಿದ್ದೆ ಅವ್ರಿಗೆ, ಅಲ್ಲ ನಮ್ಮ ಪಿಕ್ಚರ್ ಪ್ರೊಡಕ್ಷನ್ ಮಾಡಿದಾಗ ಡಿಸ್ಟ್ರಿಬ್ಯೂಟರ್ ಕೇಳ್ತಿದ್ರು, ಅಲ್ಲ ಮೇಡಮ್ ಮೀನಾಕ್ಷಮ್ಮ ಅವರೇ, ಇದು ನೀವು ಹಳೆ ಹೀರೋಗಳು ಅಥವಾ ಹೊಸ ಹೆಸರಿರೋನ್ನ ಹಾಕ್ಕೊಂಡ್ರೆ ಸೇಲ್ ಆಗುತ್ತೆ, ನಿಮ್ಮ ಯಜಮಾನ್ರು ಯಾಕೆ ಬರೀ ಎಲ್ಲರೂ ಹೊಸಬ್ರಿಗೆ ಚಾನ್ಸ್ ಕೊಡ್ತಾರೆ ಅಂದರು. ನನಗೂ ಆವತ್ತೊಂದು ಸ್ವಲ್ಪ ಬಿಸ್ನೆಸ್ ಮೈಂಡ್ ಅಲ್ವಾ, ಸತ್ಯ. ದುಡ್ಡಿಲ್ಲ ಅಂದಾಗ ಸೇಲ್ ಆಗ್ತಾ ಇಲ್ಲ, ನೀವು ಯಾಕೆ ಹಿಂಗೆ ಮಾಡ್ತೀರಿ ಅಂದರೆ, ಅಲ್ಲ ನಾನು MR ವಿಠಲ್ ಹತ್ರ ಹೋಗಿ ಕೆಲಸ ಕಲ್ತ ಮೇಲೆ ನನಗೊಬ್ಬರು ಡೈರೆಕ್ಷನ್ ಕೊಟ್ಟರು ಅಂದಾಗ ನಾನು ಎಷ್ಟು ಥ್ಯಾಂಕ್ಸ್ಫುಲ್ ಆಗಿರ್ಬೇಕಲ್ವ ಅವ್ರಿಗೆ. ಆ ಥರ ಒಬ್ಬ ವಿಲನ್ ಆದವ್ರನ್ನ ಹೀರೋ ಮಾಡ್ಬೋದು, ಒಬ್ಬ ಸಣ್ಣನವ್ರನ್ನ ಮೇನ್ ಕ್ಯಾರೆಕ್ಟರ್ ಕೊಡ್ಬೋದು. ಸ್ಟಿಲ್ ಫೋಟೋಗ್ರಫರ್ ಮಾಡಿದ್ದಾರೆ, ಅಸಿಸ್ಟೆಂಟಾಗಿ ಮೇಕಪ್ ಇದ್ದವ್ರನ್ನ ಮೇನ್ ಮೇಕಪ್ ಮ್ಯಾನು, ಸೀನು, ಮಹಾದೇವ್, ಈ ಥರ ಸೋ ಮೆನಿ ಪೀಪಲ್ಸ್. ಆಮೇಲೆ ಅಭಿಜಿತ್ತು ಬರೀ ವಿಲನ್ ಆಗಿ ಆ್ಯಕ್ಟ್ ಮಾಡ್ತಾ 2 ಪಿಕ್ಚರ್ ಹೀರೋ ಮಾಡಿಸ್ತು. ರಂಜಿತಾ ರಶ್ಮಿ ಆ ಥರ ತುಂಬ ಜನಕ್ಕೆ. ಅಶೋಕ್ ಹೆಗಡೆ ಅಂತ ಒಬ್ಬರಿದ್ದಾರೆ, ಶಿವಧ್ವಜ್, ಸೋ ಮೆನಿ ಹೆಸರುಗಳು ಹೇಳ್ತಾ ಹೋದ್ರೆ ತುಂಬಾ ಜನ ಪಟ್ಟಿ ದೊಡ್ಡದಿದೆ. ಅವ್ರ ಸಾಧನೆ ಏನು ಅಂತ ಗೊತ್ತಿದೆ. ಅಂಡ್ ಮರಳ ಸರಪಣಿ ಆದ್ಮೇಲೆ ಯಾವ ಸಿನಿಮಾ ಮಾಡಿದ್ರು ಜಯರಾಮ್? ಬಾಡದ ಹೂ, ಅನಂತ್ನಾಗ್, ಪದ್ಮಪ್ರಿಯ. ಅದು ಯಾರಮ್ಮ ಪ್ರೊಡಕ್ಷನ್? ಅದು ಅವ್ರದ್ದು ಎಸ್ ನಾರಾಯಣ್ ಅಂತ ಒಬ್ರು ಬೇರೆ ಪ್ರೊಡಕ್ಷನ್. ಬಾಡದ ಹೂನು ಬಹಳ ದೊಡ್ಡ ಹೆಸರು, 100 years ಹೋಯ್ತು ಅದು ಜಯರಾಮ್ ಸರ್. ಅದು ಕಾದಂಬರಿ ಆಧಾರಿತ ಕಾದಂಬರಿ, ಸಾಯಿಸುತಿ ಅವ್ರದ್ದು ಕಾದಂಬರಿ. ಸಾಯಿಸುತಿ ಅವ್ರದ್ದು 4 ಸಿನಿಮಾ ಮಾಡಿದ್ರು, 4 ಪಿಕ್ಚರ್ ಮಾಡಿದ್ದಾರೆ. ಅಂದ್ರೆ ಜಯರಾಮ್ ಸರ್ ತುಂಬಾ ಓದೋ ಅಭ್ಯಾಸ ಆಯ್ತಮ್ಮ? ತುಂಬಾ ಓದೋ ಅಭ್ಯಾಸ. ಮನೆಗೆ ಬಂದ್ರೆ ಅವ್ರು ಊಟ ಮಾಡೋಗ್ಲೂ ಒಂದು 10, 15, 20 ಪೇಜ್ ಓದೇನೆ ಊಟ ಮಾಡ್ತಿದ್ದು.
ಆಮೇಲೆ ಎಲ್ಲ ಟೈಮು ಅವ್ರಿಗೆ ಓದೋದೇ ಜಾಸ್ತಿ ಅಭ್ಯಾಸ, ಓದೋ ಅಭ್ಯಾಸ ಜಾಸ್ತಿ. ಕಾದಂಬರಿಗಳನ್ನ ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ ಯಾಕೆ ಜಯರಾಮ್ ಸರ್ಗೆ? ಅವ್ರಿಗೆ ಅದರಲ್ಲಿ ಮೇನ್ ಕೆಲವು ರೈಟರ್ ಕಂಡ್ರೆ ತುಂಬಾ ಆಸೆ ಅವ್ರಿಗೆ, ಕಾದಂಬರಿಗಾರನ್ ಕಂಡ್ರೆ ತುಂಬಾ ಆಸೆ. ಫಸ್ಟ್ ಪಿಕ್ಚರ್ ನೋಡಿ ಹೇಳೋದ್ ಮರ್ತೆ, ಟಿ.ಕೆ. ರಾಮರಾವ್ದು ಮರಳು ಸರಪಣಿ. ಹೌದೌದು, ಟಿ.ಕೆ. ರಾಮರಾವ್ದು. ಟಿ.ಕೆ. ರಾಮರಾವ್ದು ಅವ್ರು ಬಹಳ ಅಪ್ರಿಶಿಯೇಟ್ ಮಾಡೋರು. ಟಿ.ಕೆ. ರಾಮರಾವ್ ಅವರು ನನ್ನ ಹುಡುಕಿ ಬಂದು ನನ್ನ ನಾವೆಲ್ಗಳೆಲ್ಲ ತುಂಬಾ ಚೆನ್ನಾಗಿದೆ, ಬಟ್ ಸಿನಿಮಾ ಅಂತ ಮಾಡ್ತೀನಿ ಬಂದವರು ಅಂತ ನಮ್ಮ ಜಯರಾಮ್ ಅಂತ. ಅವ್ರ ಅಲ್ಲೇ ಸ್ವಲ್ಪ 60-65 ಏಜ್ ಆಗಿತ್ತು ಅವತ್ತಿಗೆ, ಅವ್ರಿಗೆ 60 ಆಗಿತ್ತು. ತುಂಬಾ ಖುಷಿ ಪಡ್ತಿದ್ರು. ಇವ್ರಿಗೆ ನಾವೆಲ್ ಮಾಡೋದಂದ್ರೆ ಕಷ್ಟ. ಕೆಲವ್ರು ಅನ್ನೋರು ನಾವೆಲ್ನ ಸಿನಿಮಾಗೆ ಅಡಾಪ್ಟ್ ಮಾಡೋದು ತುಂಬಾ ಕಷ್ಟ ಇದೆ, ಆದ್ರೆ ನಾನು ಮಾಡಬೇಕು, ನಾನು ಮಾಡಿ ಆ ಕಷ್ಟಪಟ್ರೇನೆ ಒಳ್ಳೆ ಹೆಸರು ಅಂತ ಖುಷಿ ಪಡೋರು. ಜಯರಾಮ್ ಸರ್ದು ಇನ್ನೊಂದು ತುಂಬಾ ನನಗೆ ಒಬ್ಬ ಡೈರೆಕ್ಟರ್ ಆಗಿ ಅವ್ರ ಬಗ್ಗೆ ತುಂಬಾ ಒಂದು ಖುಷಿ ಅನ್ಸೋದು, ಹೆಮ್ಮೆ ಅನ್ಸೋದು, ಅವ್ರ ಸಿನಿಮಾ ಹಾಡುಗಳು. ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಹಾಡುಗಳು. ಇವಾಗ ಬಾಡದ ಹೂ ಅಂತ ಹೇಳಿದ್ರಿ, ಆ ಸಿನಿಮಾ ಹಾಡುಗಳು, ನೀನೊಂದು ಬಾಡದ ಹೂ ಮಲ್ಲಿಗೆ, ಹೂವನೂರು ಎಂತ ಅಂದವಾಗಿದೆ, ಒಂದೊಂದು ಸಿನಿಮಾ ಮಾತ್ರ ಅವ್ರ ಸಾಂಗ್ದೇ ಒಂದು ನಾವು ಒಂದು ಇತಿಹಾಸ ಹೇಳ್ಬೋದು. ಅವರು ಮ್ಯೂಸಿಕ್ ಅಲ್ಲೂ ಇಂಟ್ರೆಸ್ಟ್ ಇತ್ತು, ಬಟ್ ಹಂಗಂತ ನಾನು ಮ್ಯೂಸಿಕ್ ಮಾಡ್ತೀನಿ, ನಾನೇ ಎಡಿಟಿಂಗ್ ಮಾಡ್ತೀನಿ ಅಥವಾ ನಾನೇ ಲಿರಿಕ್ಸ್ ಬರಿತೀನಿ ಅನ್ನೋ ಅಷ್ಟು ಇದಿರ್ಲಿಲ್ಲ. ಯಾಕಂದ್ರೆ ಎಲ್ರಿಗೂ ಚಾನ್ಸ್ ಕೊಟ್ರೆ ಅವರಲ್ಲಿರೋ ಎಲ್ಲ ಟ್ಯಾಲೆಂಟ್ಗಳನ್ನ ಯೂಸ್ ಮಾಡ್ಕೊಳ್ಳೋದು. ಈಗ ದೊಡ್ಡರಂಗೇಗೌಡರಿಗೆ ಇವರು ಫಸ್ಟ್ ಚಾನ್ಸ್ ಕೊಟ್ಟರು. ಒಂದು 10-12 ಪಿಕ್ಚರ್ ಕಂಟಿನ್ಯೂಸ್ ಬರ್ಸಿದ್ರು. ನಮ್ಮ ಅದೇ ಉದಯಶಂಕರ್ ಅವ್ರಿಗೆ ಇಬ್ಬನಿ ಕರಗಿತಲ್ಲಿ ಬರ್ಸಕ್ ಹೋದಾಗ ಏನಂದ್ರು, ಏನ್ ಜಯರಾಮ್ ನನ್ನೆಲ್ಲಪ್ಪ ಜ್ಞಾಪಿಸ್ಕೊಳ್ತೀಯ? ಅಲ್ಲ ಸರ್, ನೀವು ಆಸ್ಥಾನ ಕವಿ, ಜೋಕ್ಸ್ ಮಾಡೋರು ಅವ್ರನ್ನೆಲ್ಲರೂ ಫ್ರೆಂಡ್ಸ್ ಅಲ್ಲ, ಆಸ್ಥಾನ ಕವಿ ಸರ್ ನೀವು ಅಂತ. ಅಂದ್ರೆ ದೊಡ್ಡವ್ರ ಪಿಕ್ಚರ್ಗೆ ಮಾಡ್ತಿದ್ರಲ್ವ ಚೆನ್ನಾಗಿ, ಅದಕ್ಕೆ ಇಲ್ಲ ಸರ್ ನಾನು ಮಾಡ್ತೀನಿ ಅಂತ. ಯಾರೇ ಆಗ್ಲಿ ಒಬ್ಬರನ್ನ ಮಾಡಿದಾಗ ಇನ್ನೊಬ್ರು ಇಲ್ಲ ಜಯರಾಮ್ ಸರ್ ಹೀಗೆ ಅನ್ನೋರು, ಇಲ್ಲ ನನ್ನ ಈಗ ಪ್ರೊಡ್ಯೂಸರು ಇಂಥವ್ರನ್ನೇ ಹೀರೋ ಹಾಕ್ಬೇಕು ಅಂದಾಗ ಇವ್ರು ಬೇರೆ ಮಾಡೋಕ್ಕಾಗಲ್ಲ. ಕರೆಕ್ಟ್. ನನ್ಗೆ ಅಂಬರೀಷ್ ಅಣ್ಣ ಒಂದ್ಸರಿ ಹೋದಾಗ, ಅಣ್ಣ ನಂಗೆ ಡೇಟ್ ಬೇಕು ಅಂದೆ. ಇಷ್ಟಿನ ತನಕ ನಿಮ್ಮ ಯಜಮಾನ್ರಿಗೆ ನಾನು ಕಣ್ಣೇ ಕಾಣಿಸಿರ್ಲಿಲ್ಲ ಅಂತ ನಕ್ಕರು. ನಾವು ಯಜಮಾನ್ರಿಗೆ ಕಂಡಿದ್ದೀರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಸ್ವಲ್ಪ ದಬಾಯಿಸಿ ಮಾತಾಡ್ತಿದ್ದೆ ಜಾಸ್ತಿ. ಅವ್ರಿಗೆ ನನಗೆ ಕಾಣಿಸ್ತಾ ಇದ್ದೀರಾ, ನನಗೆ ಡೇಟ್ ಕೊಡಿ. ಆಗೋಗಿ ಮೇಘಮಂದಾರ ಡೇಟ್ ತಗೊಂಡ್ಬಂದೆ. ನಿಮ್ ಸ್ವಂತ ಪ್ರೊಡಕ್ಷನ್. ಮತ್ಸರ ಇನ್ನೊಂದು ಪಿಕ್ಚರ್. ಮತ್ಸರ ಅಮ್ಮ ಫಸ್ಟ್ ನೀವು ಪ್ರೊಡಕ್ಷನ್ ಮಾಡಿ ಸಿನಿಮಾ ಯಾವ್ದು? ಅರುಣರಾಗ ನೀವು ಪ್ರೊಡಕ್ಷನ್, ಸಾರ್ ಮಾಡಿದ್ದು ಡೈರೆಕ್ಷನ್ ಅವ್ರದ್ದು ಶ್ವೇತ ಗುಲಾಬಿ ಫಸ್ಟ್. ಅದು ಜಯದುರ್ಗ ಕಂಬೈನ್ಸ್, ನಂದು ಜಯದುರ್ಗ ಫಿಲಿಮ್ಸ್. ಓಕೆ, ಅಂದ್ರೆ ನಿರ್ದೇಶಕರಾಗಿದ್ದ ಶ್ವೇತ ಗುಲಾಬಿ 3ನೇ ಸಿನಿಮಾನ ಸಾರ್ದು? ಇಲ್ಲ, 15 ಪಿಕ್ಚರ್ ಆಗಿತ್ತು ಅಲ್ಲೇ. ಓಕೆ, ಎಲ್ಲ ತೆಗೆದ್ಬಿಟ್ಟಿದ್ವು. ವರ್ಣ ಚಕ್ರ, ಹೊಸ ನೀರು, ಹೊಸ ರಾಗ, ಇದು ಔಟ್ಸೈಡ್ ಪಿಕ್ಚರ್ ಎಲ್ಲ ಆಲ್ಮೋಸ್ಟ್. ಬಾಡದ ಹೂ, ಮುದುಡಿತ ಅವರ ಹಳ್ಳಿತು, ಇಬ್ಬನಿ ಕರಗಿತು ಟೈಮಲ್ಲಿ ನಾವು ಶ್ವೇತ ಗುಲಾಬಿ ಸ್ಟಾರ್ಟ್ ಮಾಡಿದ್ದು 1983 ನಲ್ಲಿ. ನಿರ್ಮಾಣ ಮಾಡ್ಬೇಕು ಅಂತ ಅನ್ಸಿದ್ದು ಏನಕ್ಕೆ? ಯಾಕೆಂದ್ರೆ ಒಂದೊಂದ್ಸರಿ ಏನಾಗೋದು, ಒಂದು ಪಿಕ್ಚರ್ ಮಾಡಿದ್ಮೇಲೆ ಇನ್ನೊಬ್ರು ಪ್ರೊಡ್ಯೂಸರ್ ಸಿಗ್ಬೇಕು ಅಂದ್ರೆ ನಮ್ಗೆ, ನೀವು ಡೈರೆಕ್ಟರ್ ಆಗಿ ನಿಮ್ಗೆ ಗೊತ್ತಿರುತ್ತೆ, ಇನ್ನೊಬ್ಬರನ್ನ ಹುಡುಕೊಂಡೋಗಿ ಕೇಳೋದು ತುಂಬಾ ಕಷ್ಟ. ಆಮೇಲೆ ಒಬ್ಬ ಸಿನಿಮಾ ನನಗೆ ಸುಮಾರು ಜನ ಕೇಳ್ತಾರಮ್ಮ, ನನ್ 3-4 ಸಿನಿಮಾ ಆದ್ಮೇಲೆ ಒಂದು ಅಫ್ಕೋರ್ಸ್ ನಾನು ಮಾಡಿರೋ ಸಿನಿಮಾಗಳು ಅನ್ಕೊಂಡಂಗೆ ಓಡ್ಲಿಲ್ಲ, ಅದು ಒಂದು ಕಾರಣ ನನಗೆ ಸಿನಿಮಾ ಸಿಗದಿರೋದಕ್ಕೆ. ಎರಡನೇದು ಯಾಕೆ ಮಾಡ್ತಿಲ್ಲ ಅಂದ್ರೆ, ಒಂದು ಸಿನಿಮಾ ಸಿಗೋದಕ್ಕೋಸ್ಕರ ನಾನು ಯಾವ ಮಟ್ಟಕ್ಕಾರೋ ಇಳಿದು ಸಿನಿಮಾ ಮಾಡಕ್ ನಾನ್ ರೆಡಿ ಇಲ್ಲ. ನಾನು ನೆಮ್ಮದಿ ಆಗಿದ್ದೀನಿ, ನಾನು ಯೂಟ್ಯೂಬ್ ಮಾಡ್ಕೊಂಡು ನೆಮ್ಮದಿ ಆಗಿದ್ದೀನಿ. ಹಾಗೆ ಕೆಲವು ನಮ್ಮೊಳಗಡೆ ಸ್ವಾಭಿಮಾನ ಅಂತ ಕೆಲವಿರುತ್ತೆ, ಕೆಲವು ನಮ್ಗೆ ಯಾರು ಸಿನಿಮಾ ಕೊಟ್ರೆ ಕಣ್ಣು ಗೊತ್ಕೊಂಡು ಮಾಡ್ತೀವಿ. ಹಾಗಂತ ಸಿನಿಮಾ ಮಾಡ್ಲೇಬೇಕು ಅಂತ ಯಾವ ಮಟ್ಟಕ್ಕೆ ಹೋಗಕ್ಕೂ ತಯಾರಿರೋದಿಲ್ಲ. ಬಹುಶಃ ನಮ್ ಡೈರೆಕ್ಟರ್ ಸರ್ ಕೂಡ ಹಾಗೇನೆ ಪ್ರೊಡ್ಯೂಸರ್ ಉಳಿಸ್ಬೇಕು. ಒಂದ್ಸರಿ ನಾವು ಎಡಿಟಿಂಗ್ ಡಬ್ಬಿಂಗ್ ಮಾಡುವಾಗ ಕಾಶಿನಾಥ್ ಅವ್ರದ್ದು ಒಂದು ಪಿಕ್ಚರ್ ನಡೀತಾ ಇತ್ತು, ನಮ್ ಪಿಕ್ಚರು ನಡೀತಿತ್ತು. ಆಗ ಯಾರೋ ಒಂದು ಟ್ಯಾಲಿ ಮಾಡಿ ಹೇಳ್ತಿದ್ರು, KV ಜಯರಾಮ್ ಅವರೇ ಎಕಾನಮಿ ಡೈರೆಕ್ಟರ್ ಅಂದ್ರೆ ನಮ್ ಕಾಶಿನಾಥ್ ಇನ್ನೂ ಎಕಾನಮಿ. ಅಫ್ಕೋರ್ಸ್ ಅವ್ರು ಅನ್ನೋರು, ಇಷ್ಟ ಇಲ್ಲಮ್ಮ, ಎಲ್ರು ಮನೇಲಿ ಬಾಳೆಹಣ್ಣು ತಿಂತಾರ, ಯಾಕೆ ದಿನ ಬಾಳೆಹಣ್ಣು ತಂದು ಕೊಡ್ಬೇಕು ಅಂದ್ರೆ ಅವ್ರ ಸಿದ್ಧಾಂತ. ಒಂದ್ 3 ತರ ಯಾಕೆ ಟಿಫನ್ ಮಾಡ್ಬೇಕು? ದುಡ್ಡಾಕಿ ಒಂದು ಸಿನಿಮಾ ನಿರ್ಮಾಣ ಮಾಡೋರು ಅವ್ರ ದುಡ್ಡು ಕಷ್ಟ ಏನು ಅಂತ ಗೊತ್ತಿರುತ್ತೆ, ಅವ್ರ ಇಚ್ಛೆ ಅದು. ಆತರ ಇವರು ಎಕಾನಮಿ ಪ್ರೊಡ್ಯೂಸರ್, ಯಾರ್ದು ಇದ್ ಮಾಡ್ತಿರ್ಲಿಲ್ಲ. ಏನಾಗುತ್ತೆ ಅದ್ರ ಸೆಟ್. ಈಗ ಆಕ್ಚುಲಿ ಸಾಂಗ್ ಒಂದ್ ತೆಗಿಬೇಕು ಅಂದ್ರೆ 100 ಜನ ಜೂನಿಯರ್ ಆರ್ಟಿಸ್ಟ್ ಬೇಕಂದ್ರೆ, ಇಲ್ಲ ನೋಡೋಣ ನಾನು ಮ್ಯಾಚ್ ಮಾಡೋ ಒಂದು 50 ಜನ ಕರ್ಕೊಂಬನ್ನಿ ಸಾಕು ಅನ್ನೋರು. ಬಟ್ ಅವತ್ತಿನ ಕಾಲಕ್ಕೆ 50 ರೂಪಾಯಿ ಕೊಡೋಕ್ಕೂ ಕಷ್ಟ ಅಲ್ವಾ ಜೂನಿಯರ್ ಆರ್ಟಿಸ್ಟ್ಗೆ?
ಸೊ ನಮ್ಮ ಜಯರಾಮ್ ಸರ್ ನಿರ್ಮಾಪಕರ ನಿರ್ದೇಶಕ 100%. ಹೌದು. ಅವರು ಪ್ರೊಡ್ಯೂಸರ್ ಕಷ್ಟ ಸುಖಗಳು ಏನಂತ ಗೊತ್ತು. ಸೊ ಈ ನಿಟ್ಟಿನಲ್ಲಿ ಸಿನಿಮಾ ನಿರ್ಮಾಣ ಮಾಡಬೇಕು ಅನ್ನಿಸ್ತು. ಅಲ್ಲ, ಜೊತೆಲಿ ಯಾವಾಗ ಸಿನಿಮಾಗಳು ಸಿಕ್ತಿರ್ಲಿಲ್ವೋ ಒಂದ್ಸರಿ ಬಂದ್ರು, ಏನ್ ಮಾಡೋಣ, ನನ್ನ ಮಾಲಿ ಮಾಲಿ ಅಂತ ಕೂಗೋರು, ಏನ್ ಮಾಡೋಣ ಒಂದು ಪ್ರೊಡಕ್ಷನ್ ಮಾಡಿದ್ರೆ ಹೇಗಿರುತ್ತೆ, ಮಾಡಿ, ಇಂತಿಂಥ ನಾವೆಲ್ಗಳು ಇರೋವಾಗ ನೀವು ಮಾಡಿದ್ರೆ ಮಾಡೋಣ. ಸರಿ, ಧೈರ್ಯ ಮಾಡಿದ್ವು, ಶ್ವೇತ ಗುಲಾಬಿ ಮಾಡಿದ್ವು. ಬಟ್ ಅದು ರಿಲೀಸ್ ಮಾಡೋಕ್ಕೆ ಯಾರು ಡಿಸ್ಟ್ರಿಬ್ಯೂಟರ್ಗಳು ಮುಂದೆ ಬರಲಿಲ್ಲ. ಪಿಕ್ಚರ್ ಚೆನ್ನಾಗಿದೆ, ಚೆನ್ನಾಗಿದೆ. ಸೊ ಏನೋ ಒಂದು ಮಾಡಿದ್ವು. ಈ ಮನೆ ತೊಗೊಂಡ ಹೊಸದು ಅವತ್ತ, ಇನ್ನೂ ನನಗೆ ಪೇಪರೇ ಬಂದಿರಲಿಲ್ಲ ರಿಜಿಸ್ಟರ್ ಆಗಿ. ಆವತ್ತು ಒಂದೇನೋ ಒಂದು ಮಾಡಿ ರಿಲೀಸ್ ಮಾಡಿದ್ವು. ಬಟ್ ಒಂದು ವಾರಕ್ಕೇ ಅವರು ಇಲ್ಲ ಚೆನ್ನಾಗಿ ಹೋಗ್ತಾ ಇದೆ, ಏನು ಬೇಡ ವಾಪಸ್ ಮಾಡೋಣ ಅಂದರು. ಅದಾದ್ಮೇಲೆ ಹಿಂದಕ್ಕೆ ತಿರುಗಿ ನೋಡಲೇ ಇಲ್ಲ ಅಪ್ ಟು ಗಾಜಿನ ಮನೆವರೆಗೆ. ಬಟ್ ಗಾಜಿನ ಮನೆವರೆಗೂ ಎಲ್ಲ ಚೆನ್ನಾಗಿ ಹೋದ್ವು. ಶ್ವೇತ ಗುಲಾಬಿಲಿ ಅಂತ ಕಾಣುತ್ತೆ, ನಮ್ಮ ಜಗ್ಗೇಶ್ ಸರ್ನು ಕೂಡ ಹೌದು ಡೈರೆಕ್ಟರ್ ಪರಿಚಯ ಇಂಟ್ರೊಡ್ಯೂಸ್ ಮಾಡಿ. ಅದಕ್ಕೆ ಮುಂಚೆ ಸಣ್ಣ ಪುಟ್ಟ ಮಾಡಿದ್ರು ಜಗ್ಗೇಶ್, ಇಲ್ಲ ಅಂತಲ್ಲ. ಬಟ್ ಅದರಲ್ಲಿ ಮೇನ್ ವಿಲನ್ ಆಗಿ ಕ್ಯಾರೆಕ್ಟರ್ ಮಾಡಿದ್ರು, ಪರಿಚಯ ಮಾಡಿಕೊಟ್ಟಿದ್ದು. ಹೌದು. ಮೇಘಮಂದರನು ಹಾಗೇನೆ. ಈಗ ಜಗ್ಗೇಶ್ ಹೇಗೆ ಅಂದ್ರೆ ರಾಘವೇಂದ್ರ ಸ್ವಾಮಿ ಮಹಾಭಕ್ತ. ಹೌದು. ಮನೆಯಲ್ಲಿ ರೂಮಲ್ಲಿ ದಾಡಿ ಬಿಟ್ಕೊಂಡು ನಾನು ಎಲ್ಲೂ ಆಚೆ ಹೋಗಲ್ಲಮ್ಮ ಅಂತ ಕುಳಿತುಬಿಟ್ಟಿದ್ರಂತೆ. ಆ ಟೈಮಲ್ಲಿ ಏನು ಮಾಡಿದ್ದಾರೆ, ಇವ್ರು ಸುಮ್ಮನೆ ನಡ್ಕೊಂಡು ಆ ಕ್ಯಾರೆಕ್ಟರ್ಗೆ ಯಾರು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಬರೋವಾಗ ಜಗ್ಗೇಶ್ ಇಲ್ಲಿ ಮನೆ ಇದೇ ರೋಡಲ್ಲಿ ಅವ್ರ ಮನೆಗೆ ಹೋಗಿದ್ದಾರೆ. ಹೋಗ್ಬಿಟ್ಟು ಅಮ್ಮ ನಮಸ್ಕಾರ, ನಾನು ಕೆ ವಿ ಜಯರಾಮ್ ಅಂತ. ಬನ್ನಿ 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 ಅಣ್ಣ ಅಂದಿದ್ದಾರೆ. ನನಗೆ ಈ ಥರ ಜಗ್ಗೇಶ್ ಬೇಕಾಗಿತ್ತಲ್ಲ. ಅವರು ಈಶಾ ಅಂತ ಕರೀತಿದ್ರು ಅವರಮ್ಮ. ಈಶಾ ನೋಡೋ ಕೆ ವಿ ಜಯರಾಮ್ ಸರ್ ಬಂದಿದ್ದಾರೆ. ಜಗ್ಗೇಶ್ ಖುಷಿಯಾಗೋಯ್ತಂತೆ. ನನಗೆ ಅವ್ರು ಹೇಳಿದ್ದು, ಜಯರಾಮ್ ಜಗ್ಗೇಶ್ ಹೇಳಿದ್ದೇ ಮಾತಿದ್ದು. ಆಗ ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಮಾಡ್ತೀಯಪ್ಪ. ಅಯ್ಯೋ, ನಾ ಕಣ್ಣು ಗೊತ್ಕೊಂಡು ನಾನು ಅವ್ರ ಕಾಲಿಗೆ ಬಿದ್ದು ಬಂದ್ ಮಾಡಿದೆ. ಶ್ವೇತ ಗುಲಾಬಿ. ಹೌದು ಹೌದು. ಅಯ್ಯಮ್ಮನು ತುಂಬಾ ದಿವಸ ಅವ್ರು ಇರೋವರೆಗೂ ತುಂಬಾ ಅಷ್ಟೇ ಪ್ರೀತಿಸೋರು. ಮನೆಗೆ ಬರೋರು, ನಮ್ಗೆ ತುಂಬಾ ಇಷ್ಟ, ಇಂಥ ಒಂದು ಮಾಡಿದ್ರಲ್ಲ ನನ್ನ ಮಗನಿಗೆ ಅಂತ ಅಷ್ಟೇ. ಯೋಗೇಶ್ ಮಿನಿಸ್ಟರ್ ಇದಾರಲ್ಲ, ಸಿ ಪಿ ಯೋಗೇಶ್ವರ್ನ ಇಂಟ್ರೊಡ್ಯೂಸ್ ಮಾಡಿದವರೇ ಅರುಣ ರಾಗದಲ್ಲಿ ಡೈರೆಕ್ಟ್ರು. ಆಮೇಲೆ ಅವರು ಸೈನಿಕ ಪಿಕ್ಚರ್ಗಳು ಮಾಡಿದ್ರು. ಅದರಲ್ಲಿ ಅವ್ರ ಚಿಕ್ಕಪ್ಪ ಬಂದು, ಕೆ ವಿ ಜಯರಾಮ್ ಅವರೇ ನೀವು ಏನಾರು ಮಾಡಿ, ಅವ್ರ ವಯಸ್ಸಲ್ಲಿ ದೊಡ್ಡವರು, ಅಣ್ಣ ಜಯರಾಮಣ್ಣ ನೀವು ಮಾಡಲೇಬೇಕು ಅನ್ನೋರು. ಇಲ್ಲ ನೀವು ದೊಡ್ಡವರು, ನಾನು ಮಾಡಿಸ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ಅವ್ರಿಗೂ ಮಾಡಿಸಿದ್ರು. ಅಮ್ಮ, ಜಯರಾಮ್ ಸರ್ ಒಬ್ಬ ನಿರ್ದೇಶಕರಾಗಿ ಹೀಗೆ ಬೇರೆ ಬೇರೆ ಚಿತ್ರಗಳನ್ನ ಮಾಡ್ತಾ ಇರ್ಬೇಕಾದ್ರೆ, ಬೆಳೀತಾ ಇರ್ಬೇಕಾದ್ರೆ ಅವರು ಸಾಕಷ್ಟು ಜನನ್ನ ಬೆಳೆಸಿದ್ದಾರೆ. ತುಂಬಾ ಜನ ಕಲಾವಿದರನ್ನ, ಟೆಕ್ನಿಷಿಯನ್ಸ್ನ ಕನ್ನಡ ಇಂಡಸ್ಟ್ರಿ ಕೊಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ತಮ್ಮ ಶ್ರೀಯುತ ಕೆ ವಿ ರಾಜು ಅವ್ರನ್ನು ಕೂಡ ಜಯರಾಮ್ ಸರ್ ಮಾಡ್ತಿದ್ದ ಸಿನಿಮಾಗಳಿಗೆ ಸ್ಕ್ರಿಪ್ಟ್ ಕೆಲಸವಾಗಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸಗಳವಾಗಿ ಪರಿಚಯಿಸಿದ್ದೆ ನಮ್ಮ ಜಯರಾಮ್ ಸರ್. ಮರಳು ಸರಪಣಿಯಿಂದನೂ ಫಸ್ಟ್ ಪಿಕ್ಚರ್ ಬಂದ್ರು, ಬಟ್ ಅಲ್ಲಿ ಜಾಸ್ತಿ ವರ್ಕ್ ಮಾಡ್ಲಿಲ್ಲ. ಅದಾದ್ಮೇಲೆ ಹೊಸ ನೀರಿನಲ್ಲಿ ಸುಹಾಸಿನಿ ಅನಂತನಾಗ್ ಪಿಕ್ಚರ್, ಅಲ್ಲಿ ಫುಲ್ ವರ್ಕ್. ಅಲ್ಲಿಂದ ಡೈಲಾಗ್ ಸ್ಟಾರ್ಟ್ ಮಾಡಿಕೊಂಡು ಅಸೋಸಿಯೇಟ್ ವಿತ್ ಡೈಲಾಗ್ ಮಾಡಿದ್ರು. ಅಪ್ ಟು ಶ್ವೇತ ಗುಲಾಬಿವರೆಗೂ ಮಾಡಿದ್ರು. ಅರುಣ ರಾಗಯಿಂದ ಇಲ್ಲ, ಸಪರೇಟ್ ಅವರು ಇಂಡಿಪೆಂಡೆಂಟ್ ಆಗಿ ಕೂಗು ಅಂತ ಒಂದು ಪಿಕ್ಚರ್ ಮಾಡಿದ್ರು. ಅದು ಬರ್ಲಿಲ್ಲ ಕಾರಣಾಂತರದಿಂದ. ಅದಾದ್ಮೇಲೆ ಪಿಕ್ಚರ್ಗಳು ಮಾಡ್ತಾ ಹೋದ್ರು. ಓಕೆ. ಅಂದ್ರೆ ಒಂದು ಒಂದು ಇದು ಜನಸಾಮಾನ್ಯರ ಪ್ರಶ್ನೆ ಅಥವಾ ಒಂದು ಶ್ರೀಸಾಮಾನ್ಯರ ಪ್ರಶ್ನೆ ಅಥವಾ ಒಬ್ಬ ಫ್ಯಾನ್ ಪ್ರಶ್ನೆ. ಅಂದ್ರೆ ಒಂದು ಮನೆಯಲ್ಲಿ ಇವಾಗ ಇಬ್ರು ಪೊಲೀಸ್ನವ್ರುಗಳು ಇರ್ತಾರೆ ಅಥವಾ ಇಬ್ರು ಡಾಕ್ಟರ್ಸ್ ಇರ್ತಾರೆ. ಹಂಗೆ ಒಂದೇ ಮನೆಯಲ್ಲಿ ಇಬ್ರು ಡೈರೆಕ್ಟರ್ಗಳಿದ್ದಾಗ ಆ ಡೈರೆಕ್ಟರ್ಗಳ ನಡುವೆ ಒಂದು ಬಾಂಧವ್ಯ ಇರ್ಬೋದು ಅಥವಾ ಸಿನಿಮಾ ಬಗ್ಗೆ ಚರ್ಚೆಗಳಿರ್ಬೋದು, ಹೇಗೆ ನಡೀತಿರೋದಮ್ಮ? ತುಂಬಾ ಚೆನ್ನಾಗಿ ನಡೆಯೋದು. ಯಾವಾಗ್ಲೂ ಇಲ್ಲಿ ಮಾಡಿ ಮೇಲೆ ಇರ್ತಿದ್ರು ಅವರು. ನಮ್ಮ ರಾಜು ಅಲ್ಲಿ ಪ್ರಸನ್ನ ಟೆಕ್ಸ್ ಹತ್ರ ನಾವು ಡಬಲ್ ಬೆಡ್ರೂಮ್ ಇರೋ ಮನೆ ಮಾಡಿದ್ವು. ಅಲ್ಲಿ 4 ವರ್ಷ ಜೊತೆಲೇ ಇದ್ರು, ಒಟ್ಟಿಗೆ ಇದ್ರು. ಇಲ್ಲಿಗೆ ಬಂದ್ಮೇಲೆ ಇಲ್ಲೊಂದು ಮನೆ ಮಾಡ್ಕೊಂಡು ಅವ್ರ ಅಸ್ಟೆಂಟ್ಸ್ ಜೊತೆ ಇರ್ತೀನಿ ಅಂದ್ರು. ಡಿಸ್ಕಷನ್ಗೆ ಬರೋರು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಮುದುಡಿತಾವ್ರ ಅರಳಿತನಲ್ಲಿ ಮಗು ಸಾಯ್ಬೇಕಾ ಬೇಡವಾ? ಮಗು ಸಾಯಿಸಿದ್ರೆ ಅಯ್ಯಮ್ಮ ಚೇಂಜ್ ಆಗ್ತಾರ, ಸಾಯಿಸ್ದೆ ಇದ್ರೆ ಚೇಂಜ್ ಆಗ್ತಾರ. ಇಬ್ರಿಗೂ ವಾದ, ಅಣ್ಣ ತಮ್ಮಂದಿರಿಗೆ. ಸರಿ, ನನಗೆ ಹೇಳ್ ಕಳ್ಸಿದ್ರು, ಅಮ್ಮನ್ ಬರಕ್ ಹೇಳು ಅಂದ್ರು ಹುಡುಗರನ್ನ. ಸರಿ ಬಂದೆ. ರಾಜು ಏನಂದ್ರು, ನೀನ್ ಹೇಳ್ಬೇಡ ಸುಮ್ನೆ ರೋಜಯ್ಯ, ಹೋಗೋ ಬರೋ ಜಯ ಅಂತ ಅಣ್ಣ ತಮ್ಮದಿರು ಮಾತಾಡ್ತಿದ್ರು. ನಾನು ಹೇಳ್ತೀನಿ ಅಂದ್ರು. ಸರಿ ಹೇಳಿ ರಾಜಣ್ಣ ಅಂತಿದ್ದೆ ನಾನು ರಾಜುನ, ನನ್ಗಿಂತ ದೊಡ್ಡವರು ಆಕ್ಚುಲಿ. ಸರಿ ಹೇಳಿ ರಾಜಣ್ಣ ಅಂದೆ. ನೋಡಿ ಈ ತರ. ಆಗ ಅವಳು ಅಷ್ಟೊಂದು ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಲಕ್ಷ್ಮಿ ಅಷ್ಟು ಗಾಂಚಲಿ ಮಾಡಿದ್ದಾರೆ, ಇದು ಮಾಡಿದ್ದಾರೆ, ಆ ಪಾತ್ರ ಹಂಗಿದೆ. ಆಗ ಮಗು ಸಾಯ್ಬೇಕಾ ಬೇಡವಾ? ನಾನೊಂದು 1 ನಿಮಿಷ ಯೋಚನೆ ಮಾಡಿ, ಮಗು ಸಾಯೋದು ಫೀಲ್ ಆಗುತ್ತೆ, ಬಟ್
ಒಬ್ಬ ಹೆಣ್ಮಗಳು ಬುದ್ಧಿ ಕಲಿಬೇಕು ಅಂದಾಗ ಆಮೇಲೆ ಅಪ್ಪ ಅನ್ನೋರು ಬುದ್ಧಿ ಕಲಿಬೇಕು. ಪೇರೆಂಟ್ಸು ಮಗಳಿಗೆ ಯಾವ ಥರ ಬೇಕೋ ಅಷ್ಟು ಮಾತ್ರ ಪ್ರೊಟೆಕ್ಷನ್ ಕೊಡಬೇಕು. ಅವ್ರ ಅಮ್ಮನ ಮಾತು ಕೇಳದೆ ಇವರು ಅಂದಾಗ ಮಗು ಸತ್ರೆ ಒಳ್ಳೇದು ಅಂತ ಅವಾಗ ಜೋರ ಕ್ಲಾಪ್ಸ್ ಆಗ್ಬಿಟ್ಟು ನಗಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ಅಲ್ಲ, ರಾಜು ಅಂದ್ರೆ ಅವ್ರಿಗೆ ಸಾಯ್ಬೇಕು ಅಂತ ಇಷ್ಟ ಆಯ್ತು, ಮಗು ಸಾಯಿಸ್ಬೇಕು ಅಂತ. ಇವ್ರಿಗೆ ಇಷ್ಟ ಇಲ್ಲ, ಇಷ್ಟ ಇಲ್ಲ. ಗುಡ್ ಅಂದು ಆವಾಗ ಮಗು ಸಾಯ್ಬೇಕು ಅಂತ ಶುರು ಮಾಡಿದೆ. ಡಿಸೈಡ್ ಆಯ್ತು. ಆತರ ಬೇಕಾದಷ್ಟು ಚರ್ಚೆ ಮಾಡೋದು. ಇವಾಗ ರಾಜು ಸರ್ ಡೈರೆಕ್ಟರ್ ಆದ್ಮೇಲೆ ಅವರ ಸಿನಿಮಾಗಳ ವಿಚಾರನೂ ಚರ್ಚೆಗಳು ನಡೆಯುತ್ತೆ ಜಯರಾಮ್ ಸರ್? ಇಲ್ಲ ಕಡಿಮೆ ಇಲ್ಲ, ಅವ್ರೇನು ಬರ್ತಿರ್ಲಿಲ್ಲ. ರಿಲೇಷನ್ನು ಫಂಕ್ಷನ್ನು ಅಷ್ಟು ಬಿಟ್ರೆ ಆ ಡಿಸ್ಕಷನ್ ಬಗ್ಗೆ ಏನು ಮಾಡ್ತಿರ್ಲಿಲ್ಲ. ಈ ಸಂದರ್ಭದಲ್ಲಿ ನೀವು ನಿರ್ಮಾಪಕರಾಗಿ ಒಂದು ಬಂದ ಚೇರಲ್ಲಿ ಕೂತಂತಗಳಿಗೆ ಅರುಣರಾಗ ಸಿನಿಮಾ ಎಷ್ಟು ದೊಡ್ಡ, ನಾವು ಮೈಸೂರಿನಲ್ಲಿ ನೋಡಿದ್ದ ಪಿಕ್ಚರ್, ಮೈಸೂರು ತಿಬ್ಬಾದೇವಿ ಥಿಯೇಟರ್ ನೋಡಿದ್ದ ಆ ಸಿನಿಮಾ ನೋಡಿದ್ದು ಇವತ್ತಿಗೂ ನಡೆದಾಡೋ ಕಾಮನಬಿಲ್ಲೆ ಇರ್ಬೋದು, ನೀ ಬರೆದ ಬಲವಿನವಲ್ಲ ಇರ್ಬೋದು, ನೀವಾಗ್ಲೇ ಹೇಳ್ದಂಗೆ ನಾನು ಗೊತ್ತೀರಾ ನೀನು, ಈ ಎಲ್ಲಾ ಹಾಡುಗಳು ರಂಗರಾಯರ್ ಅಂತ ಕಾಣುತ್ತೆ. ಮ್ಯೂಸಿಕ್ ಎಂ ರಂಗರಾವ್. ಅದ್ಭುತವಾದ ಹಾಡು, ಅದ್ಭುತವಾದ ಸಿನಿಮಾ. ಅರುಣರಾಗ ಸಿನಿಮಾಗೆ ನಮ್ಮ ಮೀನಾಕ್ಷಮ್ಮ ಅವರು ನಿರ್ಮಾಪಕರ ಕುರ್ಚಿಗೆ ಬಂದಿದ್ ಹೇಗೆ? ಅವ್ರಿಗೆ ಏನಂದ್ರು, ನಾನು ಶ್ವೇತ ಗುಲಾಬಿನಲ್ಲಿ ಒಂದು ಕಾಸ್ಟ್ಯೂಮ್ ಪರ್ಚೇಸ್ ಮಾಡೋದ್ರಿಂದ ಶುರು ಮಾಡಿದೆ, ಅಥವಾ ಸ್ಕ್ರಿಪ್ಟ್ ನಾನು ಮಾಡ್ತೀನಿ, ಪ್ರೊಡ್ಯೂಸರ್ ಆಗಿ ಆಸೆ ಪ್ರೊಡ್ಯೂಸರ್ ಆಗಿ ಕಾಸ್ಟ್ಯೂಮ್ ನೋಡ್ಕೋಬೇಕು, ಮತ್ತೆ ಪ್ರೊಡಕ್ಷನ್ ಅಲ್ಲಿ ಏನೇನು ಬೇಕಾಗುತ್ತೆ, ಆಮೇಲೆ ವ್ಯವಸ್ಥೆಗಳು, ನೆಕ್ಸ್ಟ್ ಲೊಕೇಶನ್ನು, ಇವೆಲ್ಲ ನೋಡಬೇಕು ಅಂದಾಗ ಸ್ವಲ್ಪ ಹಿಂದೆ ಮುಂದೆ ಆಗೋಯ್ತು ಶ್ವೇತ ಗುಲಾಬಿನಲ್ಲಿ. ಆಮೇಲೆ ಒಂದೇ ಎಕ್ಸಾಂಪಲ್ಲು, ಒಂದು RR ಇದಿತ್ತು ನೋಡಿ, ಟೆಂಟ್ ಹೌಸ್, ಅಲ್ಲಿ ಒಂದು ಇದು ಕಾಫಿ ಫಿಲ್ಟರ್ ತಗೊಂಬಂದು ಅವರು ಮಧ್ಯೆ ಶೆಡ್ಯೂಲ್ ಬ್ರೇಕ್ ಆಗ್ತಿತ್ತಲ್ಲ, 6 ತಿಂಗಳು ಆ ಕಾಫಿ ಫ್ಲಾಸ್ಕ್ನ ನೀಟಾಗಿ ತೊಳೆದಿಲ್ಲ, ವಾಪಸ್ ಕೊಟ್ಟಿಲ್ಲ. ರೆಂಟು 3,000 ರೆಂಟ್ ಓಡಿತ್ತು ಆ ಕಾಲಕ್ಕೆ. ಅದನ್ನ ಇವರು ಅಂದರು, ಯಾಕಪ್ಪ ಅದಾದ ತಕ್ಷಣ ಕೊಟ್ಬಿಟ್ಟಿದ್ರೆ ನೆಕ್ಸ್ಟ್ ತರ್ಬೋದಾಗಿತ್ತು ಅಂತ. ಇಲ್ಲಣ್ಣ ನೀವು ಹೇಳಲಿಲ್ಲ ಅಂದರು. ಆಗ ಇವ್ರಿಗೇನು ಅನಿಸ್ತು, ಇಲ್ಲ ಪ್ರೊಡಕ್ಷನ್ನು ನೀನು ಬಂದರೆ ನಾನು ಓನ್ ಪ್ರೊಡಕ್ಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಶುರು ಮಾಡಿದ್ರು. ಅಂದ್ರೆ ನೀವು ಅವಾಗ ನಾನು ಈ ವಿಷಯಕ್ಕೊಂದು ಇಂಟರ್ಲಿಂಕ್ ಇನ್ನೊಂದು ಕ್ವಶನ್ ಇದೆ. ಮಕ್ಕಳು ಯಾವಾಗ ಹುಟ್ಟಿದ್ದು? ಎಷ್ಟು ಜನ ಮಕ್ಕಳು? ನನಗೆ 3 ಜನ. ಒಬ್ಬಳು ಮಗಳು 79 ಅಲ್ಲಿ ಹುಟ್ಟಿದ್ಲು, 81 ಮಗ, 83 ನಲ್ಲಿ ಇನ್ನೊಬ್ಬ ಮಗ. ಮಕ್ಕಳ ಹೆಸರುಗಳಮ್ಮ? ದೊಡ್ಡೋಳು ಹೇಳಿದ್ರಿ ರಮ್ಯ ಪರಿಮಳ ಸುಧೆ, ಎರಡನೇವನು ಸಂದೀಪ್ ಜಯರಾಮ್, ಮೂರನೇವನು ಲೋಹಿತ್ ಜಯರಾಮ್. ಓಕೆ, ಅಂದ್ರೆ ಶ್ವೇತ ಗುಲಾಬಿ 82 ಅಲ್ಲ 83 ಮಕ್ಕಳುಗಳು 2 ವರ್ಷದ. ಅಂದ್ರೆ ನೀವು ಹೆಂಗೆ ಜವಾಬ್ದಾರಿಗಳನ್ನ ನಿರ್ವಹಿಸಕ್ ಸ್ಟಾರ್ಟ್ ಮಾಡಿದ್ರಿ ಇದನ್ನೆಲ್ಲ? ಅಂದ್ರೆ ಒಂದು ತಾಯಿಯಾಗಿ ಮನೆ ನಡೆಸೋದು ಒಂದು ತುಂಬಾ ದೊಡ್ಡ ಸವಾಲು, ಒಂದು ಹೆಂಡತಿಯಾಗಿ ಮನೆ ನಡೆಸೋದು ಸವಾಲು, ಜೊತೆಗೆ ಈ ಶ್ವೇತ ಗುಲಾಬಿನಲ್ಲಿ ಈ ಕೆಲವು ಎಕ್ಸ್ಪೀರಿಯನ್ಸ್ ಗಳು ಆಯ್ತು. ಅರುಣರಾಗ ಬಂದ್ಬಿಟ್ಟು ಎಷ್ಟಮ್ಮ 86 ಅಂದ್ರೆ ಮಕ್ಕಳುಗಳು ಅವಾಗ ಇನ್ನೂ ಚಿಕ್ಕವು. ಬಟ್ ನೀವು ಒಂದು ನಿರ್ಮಾಣದ ಜವಾಬ್ದಾರಿ ತಗೊಂಡಾಗ 100 ಜನಕ್ಕೆ ಅನ್ನ ಹಾಕಿದ್ರಿ, ಇದು ಒಂದು ಸಿನಿಮಾ ಅನ್ನೋ ಒಂದು ಇದು ಮಾಡಿ. ಸೊ ನಿಮ್ಗೆ ಕಷ್ಟ ಆಗಿಲ್ವಾ ಈ ಕಡೆ ಮನೆ ಮೇಂಟೈನ್ ಮಾಡೋದು, ಅಥವಾ ಈ ಕಡೆ ಸಿನಿಮಾ ಪ್ರೊಡಕ್ಷನ್ ಕಡೆ ನೋಡ್ಕೊಳ್ಳೋದು? ಇದ್ರ ಮಧ್ಯದಲ್ಲಿ ಡೈರೆಕ್ಟರ್ಗೆ ಯಾವ ಟೆನ್ಷನ್ ಕೊಡಬಾರ್ದು, ಅವ್ರು ಬರೀ ಸಿನಿಮಾ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದು. ನನಗೇನಂದ್ರೆ, ನಾವೊಂದು ಪ್ರೊಡಕ್ಷನ್ ಮಾಡ್ತೀವಿ ಅಂದಾಗ ಚೆನ್ನಾಗಾಗಬೇಕು ಪಿಕ್ಚರು. ನಾನು ಕಷ್ಟ ಅನ್ನೋದು ಅನ್ನಿಸ್ತಿರ್ಲೇ ಇಲ್ಲ ಆಗ. ಜೊತೆಗೆ ನನ್ನ ಸಿಸ್ಟ್ರ್ ಒಬ್ಳಿದ್ಲಿ ಇಲ್ಲಿ, ನನ್ನ ಸಿಸ್ಟ್ರು ಟೆಂತ್ ಅಲ್ಲಿ ಬಂದವಳು, ಅವಳು ಮದುವೆ ಆಗೋವರೆಗೂ 10-12 ವರ್ಷ ಇಲ್ಲೇ ಇದ್ಲು. ಸಾವಿತ್ರಿ ಅಂತ ನನ್ನ ಮಕ್ಕಳು ನೋಡಿಕೊಂಡು ಅವಳಿದ್ಲು. ಅವಳಿಗೂ ನಂಗೆ ಜಾಸ್ತಿ ಸಪೋರ್ಟು. ಆಮೇಲೆ ಸಿನಿಮಾ ಪ್ರೊಡಕ್ಷನ್ಗೆ ನನ್ನ ತಮ್ಮ ಅಸಿಸ್ಟೆಂಟಾಗಿ ಮ್ಯಾನೇಜರಾಗಿ ಸೇರಿಕೊಂಡ. ಅವನು ಸಣ್ಣ ಪುಟ್ಟ ಕೆಲಸ, ಬರೀ ಮ್ಯಾನೇಜರ್ ಕೆಲಸನೇ ಅಲ್ಲ, ಬೇರೆ ಎಲ್ಲನೂ ಕೆಲಸ ಎಕ್ಸಿಕ್ಯೂಟಿವ್ ಥರ ಮಾಡಿಕೊಡ್ತಾ ಇದ್ದ. ಆಮೇಲೆ ಇನ್ನೊಬ್ಬ ತಂಗಿನೂ ಇದ್ಲು ಇಲ್ಲೇ ಪಕ್ಕದಲ್ಲಿ, ಸುನಂದ ಅಂತ ಅವಳು. ಆಮೇಲೆ ನಮ್ಮ ಅತ್ತೆಯವರು ಬರ್ತಿದ್ರು, ಅವ್ರದ್ದೇ ಆದ, ಯಾಕಂದ್ರೆ ವಯಸ್ಸಾದವ್ರನ್ನ ನಾನು ನೋಡ್ಕೊಳ್ಳಿ ಅನ್ನೋಕ್ಕಾಗಲ್ಲ. ಆಮೇಲೆ ಕೆಲಸದವ್ರದ್ದು ಇರ್ತಿದ್ರು. ಬಟ್ ನನ್ನ ಮೇಯ್ನು ನನ್ನ ತಂಗಿ ಸಾವಿತ್ರಿ ಅನ್ನೋಳು ತುಂಬಾ ಚೆನ್ನಾಗಿ ನೋಡ್ಕೊಂಡು ಮಕ್ಕಳನ್ನ 100%. ಸೊ ನಿಮ್ಗೆ ಹಾಗಾಗಿ ಈ ತರ ಡಿವೈಡ್ ಮಾಡ್ಕೊಳ್ಳೋಕೆ ಈಸಿ ಆಯ್ತು. ಎಸ್, ಅರುಣರಾಗ ಕತೆ ಆಯ್ಕೆಯಿಂದ ಹಿಡಿದು ಹೇಳಿ, ಹೇಗೆ ಆ ಸಿನಿಮಾ ಕತೆ ಹೇಗ್ ಬಂತು? ಅದರಿಂದ ಇವತ್ತು ಅದನ್ನು ಊಟ ಮಾಡ್ತಾ ಇದೀವಿ. ಅದರಿಂದಲೇ ಇರೋ ಜಾಗ ಸಿನಿಮಾದ್ದು ಮಾಡಿರೋ ಚೌಲ್ಟ್ರಿ ಸಿನಿಮಾ ಎಲ್ಲಿ ಮಾಡಿದ್ರ? ನಮ್ದು ಕುರುಬಳ್ಳಿನಲ್ಲಿ ಜಯದುರ್ಗಾ ಕಲ್ಯಾಣ ಮಂಟಪ 97 ಅಲ್ಲೇ ಮಾಡಿದ್ವು. ಹೌದಾ? 97 ಓಪನ್ ಆಯ್ತು, 95 ಅಲ್ಲಿ ಕಟ್ಟಿದ್ವು, 97 ಅಲ್ಲಿ ಚೌಲ್ಟ್ರಿ ಓಪನ್ ಆಯ್ತು.